ಈ ಮಧ್ಯೆ ಇಬ್ಬರ ಮೇಲಿನ ಶಿಸ್ತು ಕ್ರಮವನ್ನ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಯಾವುದೇ ಪಕ್ಷ ಶಿಸ್ತು ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಅಂಗೀಕಾರ ಆಗಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಅಭ್ಯರ್ಥಿ ಫೈನಲ್ ಮಾಡುವಾಗ ಎಲ್ಲರನ್ನ ಕೇಳೇ ಮಾಡಿದ್ರು, ಆಮೇಲೆ ಏನ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಮಗ್ ಗೊತ್ತು ಅಂತ ಹೇಳಿ ದಾವಣಗೆರೆ ಬೈ ಎಲೆಕ್ಷನ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟು ಪಾರ್ಟಿಲಿ, ಯಾಕೆಂದ್ರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತಾ ಇದ್ದೀವಿ. ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟು ಪಾರ್ಟಿಲಿ, ಯಾಕೆಂದ್ರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನ ಒಂದು ರಿಪೋರ್ಟ್ ಬರಬೇಕು, ವೇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.